ಬೆಂಗಳೂರಿಂದ ಹೊರಟು ನಾವು ಬಂದಿದ್ದು ನಮ್ಮ ಅಪ್ಪನ ಮನೆಗೆ ರಜಕ್ಕೆ ಅಂತ ಹೇಳಿಬಿಟ್ಟು. ಈ ಬೆಂಗಳೂರಲ್ಲಿ ಇದ್ದಿದ್ದೆಷ್ಟು ದಿನ ಹೇಗಿತ್ತು, ಬರೀ ವೆಹಿಕಲ್ಸು, ಪೊಲ್ಯೂಷನ್ನು. ನಾವು ಇದ್ರ ಮಧ್ಯೆ ಇರ್ತೀವಿ, ನಾವು ನಾವು ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀವಿ. ಹಾಗಾಗಿ ನಮ್ಮ ಮನೇಲಿ ಯಾರು ಹೋಗಬೇಡಿ ಅಂದರು. ನಾವು ತೋಟಕ್ಕೆ, ಹೊಲಕ್ಕೆ ನಾನು ನನ್ನ ಮಗ ಅಂತೂ ಫಸ್ಟು, ಅದರಲ್ಲಿ ನನ್ನ ತಂಗಿ ಮಗ ನನಗಿಂತ ಫಸ್ಟು ಬಂದ್ವಿ. ಅದು ಎಕ್ಸ್ಪೀರಿಯೆನ್ಸ್ ಏನಂದರೆ, ನನ್ನ ಮಗನಿಗೆ ಅಲ್ಲಿ ಜೋಳ ಹಾಕ್ತಿದ್ರು. ಆವಾಗ ಜೋಳ ಹಾಕಬೇಕಾದ್ರೆ ಅವನಿಗೆ ಜೋಳ ಹಾಕಕ್ಕೆ ಬರಲ್ಲ, ಆದರೂ 2 ಟ್ರೈ ಮಾಡ್ತಿದ್ದೇವೆ. ಮಾಡಲಿ, ಏನಂದರೆ ನಾವು ಹೇಳೋದಕ್ಕಿಂತ ಮಕ್ಳ ಕೈಲೇ ಮಾಡಿಸೋದ್ರಿಂದ ಅದ್ರ ಕಷ್ಟ ಆಗಲಿ, ಅದ್ರ ಸುಖ ಆಗಲಿ, ಅದ್ರ ಖುಷಿ ಆಗಲಿ, ಅವು ಎಂಜಾಯ್ ಮಾಡ್ತವೆ ಅನ್ನೋದೊಂದು ನನ್ನ ಪಾಲಿಸಿ. ಹಾಗಾಗಿ ನಾನು ಅಲ್ಲಿ ಅವ್ರ ತಾತ ಹಸು ಇಟ್ಟು ನಿಲ್ಲಿಸಿದ್ರು, ಅದನ್ನು ಕೊಟ್ಟೆ. ಮತ್ತು ಬೆಳ್ಳಕ್ಕಿ, ಅದು ಅವ್ನು ಕೇಳ್ತಿದ್ದಾನೆ, ಮಮ್ಮಿ ಅದು ಹತ್ರದಲ್ಲೇ ಇದೆಯಲ್ಲ ಬೆಳ್ಳಕ್ಕಿ, ಹೆಂಗೆ ಮಮ್ಮಿ ಅಂತ. ಮತ್ತು ಸೂರ್ಯ ಬಂದುಬಿಟ್ಟು ನಮ್ಮನ್ನು ವೆಲ್ಕಮ್ ಮಾಡ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಮತ್ತು ನಮ್ಮ ತೋಟ ಇದು ತೆಂಗಿನ ತೋಟ, ಅದನ್ನು ಕ್ಲೀನ್ ಮಾಡಿ ಇಟ್ಟಿದ್ದಾರೆ ನಮ್ಮಪ್ಪ ಏನೋ ಹಾಕ್ಸೋಕ್ಕೆ. ಮತ್ತು ಅಲ್ಲಿಂದ ನೋಡಿ ನಮ್ಮದು ಸಪೋಟ ಇದೆ, ಪಪ್ಪಾಯ ಇದೆ ನೋಡಿ. ಇಲ್ಲಿ ಥರ ಮರದ ಮೇಲೆ ಹತ್ತಿ ಮಕ್ಳುಗಳು ಯಾವ ರೀತಿ ಆಟಾಡ್ತಿದ್ದಾವೆ ಅಂದರೆ, ಅವನಿಗೆ ಹತ್ತಕ್ಕೆ ಬರಲ್ಲ ಎರಡಕ್ಕೂ. ಆದರೆ ಏನೋ ಎಲ್ಲ ಬೆಂಗಳೂರಲ್ಲಿ ಆಡೋಕ್ಕಾಗುತ್ತಾ ನೋಡಿ. ಇವರು ಈ ರೀತಿ ಆಡೋದ್ರಿಂದ ನನಗೂ ಖುಷಿ ಆಗುತ್ತೆ, ಮತ್ತು ಅವ್ರಿಗೂ ಎಂಜಾಯ್ ಮಾಡಿದ್ವಿ ನಾವು ರಜಾನ ಅಂತ. ಬರೀ ಕ್ರಿಕೆಟ್ ಆಡೋದಕ್ಕೆ ಅಷ್ಟೇ ಆಗಿರಲ್ಲ ನನ್ನ ಮಗ ಅಥವಾ ಒಳನರಸೀಪುರಕ್ಕೆ ಹೋದಾಗ ಬರೀ ಅಲ್ಲಿ ಆಟ ಆಡೋದಕ್ಕೆ ಮಾತ್ರ ಸೀಮಿತ ಆಗಿರಲ್ಲ. ಇಲ್ಲಿ ಮರ್ತಮ್ನಳ್ಳಿಗೆ ಬಂದಾಗ ಅಲ್ಲಿ ಎಂಜಾಯ್ನ ನಾನು ತುಂಬ ಚೆನ್ನಾಗಿ ಮಾಡ್ತಾನೆ ಅನ್ನೋದು ಖುಷಿ ನನಗಿದೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್. ನಿಮ್ಮ ಹತ್ರನೂ ಜಮೀನಿದ್ದು ಅಥವಾ ಏನು ರೆಸಾರ್ಟ್ಗಳಿರುತ್ತೆ, ಒನ್ ಡೇ ಹೋಗಿ ಇಲ್ಲಿ ಈ ಥರನೇ ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಹೇಳ್ತೀನಿ, ನನಗೆ ಬೆಂಗಳೂರಿಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಇಲ್ಲೇ ಇದ್ಬಿಡು ಅಂದರೆ ಇದ್ಬಿಡ್ತೀನಿ, ಅಷ್ಟು ಚೆನ್ನಾಗಿದೆ. ಎಲ್ಲರಿಗೂ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಕೋಕಿಲಾ ವ್ಲಾಗ್ಸ್ ಕನ್ನಡನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ.